ನಮ್ಮ ಬೆಂಗಳೂರು ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿರುವ ವಿಭಿನ್ನ ವಿಶಿಷ್ಟ ಕಾಸ್ಮೋ ಸಂಸ್ಕೃತಿಯ ನಗರಿ. ಇಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ನಮ್ಮ ನಗರಿಯಲ್ಲಿ ನಡೆಯುವ ಮೇಳಗಳು ಒಂದಕ್ಕಿಂತ ಒಂದು ಭಿನ್ನ. ಹಾಗಿದ್ರೆ ಈ ವಾರ ನಮ್ಮ ಸಿಲಿಕಾನ್ ನಗರಿ ಯಾವೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು ಅಂತ ನೋಡ್ಕೊಂಡು ಬರೋಣ. ಇದು ಈ ವಾರದ ವೀಕ್ಲಿ ರೌಂಡ್ ಅಪ್. ನಾನು ವಿಶ್ವಾಸ್ ಭಾರದ್ವಾಜ್. ಬೆಂಗಳೂರಿನಲ್ಲಿ ಸಮರಕಲೆ ಕಲರಿಪೈಟ್ ಕಲಿಯೋರ ಸಂಖ್ಯೆ ಹೆಚ್ಚಾಗ್ತಿದೆ. ಶತಮಾನಗಳಿಂದಲೂ ದೇಶ ವಿದೇಶಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿರುವ ಬಿದಿರು ಕಲೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಉದ್ಯಾನನಗರಿಯಲ್ಲಿ ಪ್ರಾಣಿಗಳ ಪ್ರಿಯರಿಗೆಂದೇ ಪೆಟ್ ಶೋ ಒಂದನ್ನು ಆಯೋಜಿಸಲಾಗಿತ್ತು. ಕಳರಿಪಯಟು ಇದೊಂದು ಸಾಹಸಮಯ ಕಲೆ, ಜೊತೆಗೆ ಕೇರಳದ ಪುರಾತನ ಕಲೆಯೂ ಹೌದು. ಇದು ವಿಶ್ವದಲ್ಲೇ ಅತ್ಯಂತ ಪುರಾತನ ಹಾಗೂ ವೈಜ್ಞಾನಿಕ ಕಲೆ ಅಂತ ಪರಿಗಣಿಸಲಾಗಿದೆ. ಇನ್ನು ಕಲರಿ ಮಾರ್ಷಲ್ ಆರ್ಟ್ ಅನ್ನ ವುಡನ್ ವೆಪನ್ಸ್, ಮೆಟಲ್ ವೆಪನ್ಸ್ ಬಳಸಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಎಂಟಿ ಹ್ಯಾಂಡ್ ನಿಂದಲೂ ಕೂಡ ಮಾಡಬಹುದಾಗಿದ್ದು ಬಾಡಿ ಕಂಟ್ರೋಲಿಂಗ್ ಎಕ್ಸರ್ಸೈಸ್ ಅನ್ನ ಕೂಡ ಒಳಗೊಂಡಿರುತ್ತೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಡಾನ್ಸ್ಗಳಲ್ಲಿ ಕೂಡ ಕಲರಿ ಮಾರ್ಷಲ್ ಆರ್ಟ್ ಬಳಸ್ತಾ ಇದ್ದು ಸಿಲಿಕಾನ್ ಸಿಟಿಯಲ್ಲಿ ಈ ಆರ್ಟ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆಯಂತೆ. ನಾನು ಕಲರಿಪಯಟು 7 ವರ್ಷದಿಂದ ಕಲಿತಾ ಇದ್ದೀನಿ. ಸ್ಟಾರ್ಟ್ ಮಾಡಿದಾಗ ಅಷ್ಟೊಂದೇನು ಪ್ರಾಬ್ಲಮ್ಸ್ ಇರಲಿಲ್ಲ, ಯಾಕಂದರೆ ನಾನು ಚಿಕ್ಕವಳಾದಾಗ್ಲಿಂದನೂ ನಾನು ಡಾನ್ಸ್ ತುಂಬ ಮಾಡ್ತಾಯಿದ್ದೆ. ಸೊ ನನ್ನ ಬಾಡಿ ಇಟ್ ವಾಸ್ ಯೂಸ್ ಟು ಇಟ್. ಸೊ ರಂಜನ್ ಸರ್ ಎಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಗೈಡ್ ಮಾಡಿ ನಮಗೆ ಎಲ್ಲ ಚೆನ್ನಾಗಿ ಹೇಳಿಕೊಟ್ಟು ನಮಗೆ ಕಲರಿ ಮಾಡೋದನ್ನು ತುಂಬ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಆರಂಭದಲ್ಲಿನ ಚಟ್ಟೋಮ್, ಓಟ್ಟಮ್, ಮರಿಚಿಲ್ ಇತ್ಯಾದಿಗಳ ಪಟ್ಟುಗಳನ್ನು ಕಲಿಸಲಾಗುತ್ತೆ. ನಂತರ ಆಯುಧಗಳಾದ ಚೂರಿ, ಕತ್ತಿ, ಈಟಿ, ಜಾಪತ್ರೆ, ಬಿಲ್ಲು ಹಾಗೂ ಬಾಣಗಳು ಇತ್ಯಾದಿಗಳ ಬಳಕೆಯಿಂದ ಮಾರ್ಷಲ್ ಆರ್ಟ್ ಕಲಿಸಲಾಗುತ್ತೆ. ನಗರದ ಬ್ರಿಗೇಡ್ ರಸ್ತೆಯ ಗುರುಕುಲಂನಲ್ಲಿ ಇದರ ಒಂದು ಶಾಖೆಯನ್ನ ಕಾಣಬಹುದು. ಇದು ಕಲರಿಲು ಅದು ಪ್ರಿಪ್ರೇಷನ್ ಅದು ತುಂಬ ಬಾಡಿ ಮೂವ್ಮೆಂಟ್ಸ್ ಬರ್ತದೆ. ಅದು ಡ್ಯಾನ್ಸ್ ಥರ ಫ್ಲೆಕ್ಸಿಬಿಲಿಟಿ, ಮೆಂಟಲ್ ಕಾನ್ಸಂಟ್ರೇಷನ್, ಅದು ಬಾಡಿ ಬ್ಯಾಲೆನ್ಸು, ಆ ಥರ ತುಂಬ ಎಕ್ಸಸೈಸ್ ಥರ ಮೂವ್ಮೆಂಟ್ಸ್, ಆನಿಮಲ್ ಮೂವ್ಮೆಂಟ್ಸ್ ಇದೆ. ಇನ್ನು ಕಲರಿ ಆರ್ಟ್ನಿಂದ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇದರಿಂದಾಗಿ ಯುವ ಜನತೆ ಇದರ ಕಲಿಕೆಗೆ ಒಲವು ತೋರಿಸುತ್ತಿದ್ದಾರೆ ಅನ್ನೋದು ಪರಿಣಿತರ ಮಾತು. ಬಿದ್ರಿ ಕಲೆ ಎಂಬುದು ಲೋಹದ ಕರಕುಶಲ ಕಲೆಯಾಗಿದೆ. ಕ್ರಿಸ್ತಶಕ 14ನೇ ಶತಮಾನದಲ್ಲಿ ಬಹಮನಿ ಸುಲ್ತಾನರು ಆಳ್ತಿದ್ದ ಕಾಲದಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗಿದ್ದು ಅಂದಿನಿಂದಲೂ ಇಲ್ಲಿಯವರೆಗೂ ಇದಕ್ಕೆ ತನ್ನದೇ ಆದಂತಹ ನೆಲೆಯನ್ನ ಕಂಡುಕೊಂಡಿದೆ. ಬಿದ್ರಿ ಕಲೆ ಎಂಬ ಹೆಸರು ಬೀದರ್ ನಗರದಿಂದ ಬಂದಿದ್ದು ಇದು ಈ ವಿಶಿಷ್ಟ ಲೋಹದ ಕಲಾಕೃತಿಯ ಉತ್ಪನ್ನದ ಮುಖ್ಯ ಕೇಂದ್ರವಾಗಿದೆ. ಕಣ್ಮನ ಸೆಳೆಯುವ ಇವುಗಳು ಕಲಾತ್ಮಕತೆಯಿಂದ ಕೂಡಿರುತ್ತವೆ. ಅಲ್ಲದೆ ಬಿದ್ರಿ ಕಲೆ ಭಾರತದಿಂದ ರಫ್ತಾಗುವ ಅತಿ ಮುಖ್ಯ ಕರಕುಶಲ ಕಲೆಯಾಗಿದೆ ಮತ್ತು ಸಂಪತ್ತಿನ ಪ್ರತೀಕವಾಗಿಯೂ ಪ್ರಶಂಸಿಸಲ್ಪಡುತ್ತೆ. ಹೀಗಾಗಿಯೇ ಬಿದ್ರಿ ಕಲೆಯನ್ನೇ ಅವಲಂಬಿತರಾಗಿರುವ ಬೀದರ್ನ ಒಂದಿಷ್ಟು ಕುಟುಂಬಗಳಿಗೆ ನಗರದ ಚಿತ್ರಕಲಾ ಪರಿಷತ್ ಗೌರವಿಸಿ ಸನ್ಮಾನ ಮಾಡಿತು. ರಾಜ್ಯದ ಬೇರೆ ಬೇರೆ ಕಾಲೇಜಿಂದ ಆಯ್ದ ಕೆಲವು ವಿದ್ಯಾರ್ಥಿಗಳನ್ನು ಕರೆಸಿ ಇಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ಮಾಡಿದ್ದೀವಿ. 10 ದಿವಸದಲ್ಲಿ ಕಲಿಯುವಂಥ ಸುಲಭವಾದಂಥ ಕಲೆ ಇದಲ್ಲ ಅನ್ನೋದು ನನಗೂ ಗೊತ್ತು. ಬಿದಿರಿ ಕಲೆ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಬಹಳ ಶ್ರದ್ಧೆಯನ್ನು ವಹಿಸ್ತಕ್ಕಂಥದ್ದು, ಬಹಳ ಸೂಕ್ಷ್ಮ ಕೆತ್ತನೆಯನ್ನು ಮಾಡಬೇಕಾಗಿರುವಂಥದ್ದಾಗಿರೋದ್ರಿಂದ 15 ದಿವಸದಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ. ಆದರೆ ಈ ಕಲೆಯಲ್ಲಿ ತೊಡಕೊಂಡಿರ್ತಕ್ಕಂಥ ಕಲಾವಿದರು ಮತ್ತು ಅವ್ರ ಕುಟುಂಬದವರು ಯಾರಿದ್ದಾರೆ ಇವರೆಲ್ಲ ಎಷ್ಟೊಂದು ಶ್ರಮ ವಹಿಸ್ತಾರೆ, ಎಷ್ಟೊಂದು ಬದ್ಧತೆ ಇದೆ ಅವರಿಗೆ, ಮತ್ತೊಂದು ಎಷ್ಟೊಂದು ಸೂಕ್ಷ್ಮತೆಯಿಂದ ಅವರೆಲ್ಲ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಗೊತ್ತಾಗಬೇಕು, ನಿಮಗೂ ಕೂಡ ಪರಿಚಯ ಆಗಬೇಕು ಅನ್ನೋ ಉದ್ದೇಶದಿಂದ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಕಲಾವಿದರನ್ನು ಕೂಡ ನಾವು ಗೌರವದಿಂದ ಕಾಣಬೇಕು ಅನ್ನೋದು ಇಂಥ ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲೇ ಗೊತ್ತಾಗ್ತದೆ. ಇನ್ನು ಈ ಕಲೆಯನ್ನ ಯುವ ಸಮೂಹಕ್ಕೂ ತೋರ್ಪಡಿಸುವ ನಿಟ್ಟಿನಲ್ಲಿ ಚಿತ್ರಕಲಾ ಪರಿಷತ್ನಲ್ಲಿ 10 ದಿನಗಳ ಕಾಲ ಬಿದ್ರಿ ಕಲೆ ಕಲಾ ಪ್ರದರ್ಶನ ಹಾಗೂ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು.
ಹೀಗಾಗಿ ಬೀದರ್ನ 6 ಕುಟುಂಬಗಳು ಅವರ ಕೈಚಳಕದಲ್ಲಿ ಮೂಡಿಬಂದಂತಹ ಕೆಲ ಬಿದ್ರಿ ಕಲಾ ವಸ್ತುಗಳ ಪ್ರದರ್ಶನದ ಜೊತೆಗೆ ಮಾರಾಟವನ್ನ ಕೂಡ ಮಾಡಿದ್ರು. ಇನ್ನು ಇದೇ ವೇಳೆ ಒಂದಷ್ಟು ಯುವ ಕಲಾವಿದರು ತರಬೇತಿ ಕಾರ್ಯಾಗಾರದಲ್ಲಿ ಭಾಗಿಯಾಗಿದ್ರು. ಇದೇ ವಿದ್ಯಾರ್ಥಿಗಳು ಮಾತನಾಡಿ 10 ದಿನಗಳ ಕಾಲ ನಡೆದ ತರಬೇತಿಯಲ್ಲಿ ಬಿದ್ರಿ ಕಲೆ ಬಗ್ಗೆ ಕೊಂಚ ಮಟ್ಟಿಗೆ ತಿಳಿದುಕೊಂಡ್ವಿ. ಇದರ ಬಗ್ಗೆ ಮತ್ತಷ್ಟು ತಿಳಿಬೇಕಾಗಿದೆ, ಕಲಿಬೇಕಾಗಿದೆ ಅಂತ ಹೇಳಿದ್ರು. 10 ದಿನದಲ್ಲಿ ಕಲಿಯುವಂಥ ಕಲೆ ಏನಲ್ಲ ಇದು, ಆದರೆ ನಮ್ಮ ಪ್ರಯತ್ನ ಅಂತ ನಾವು ಮಾಡಿದ್ದೀವಿ. ಈಗ ಅವ್ರು ಮಾಡಿರೋಂಥ ಒಂದು ದೊಡ್ಡ ದೊಡ್ಡ ವಸ್ತುಗಳನ್ನು ನಾವು ಮಾಡಿಲ್ಲ, ಬಟ್ ಒಂದು ಚಿಕ್ಕ ಚಿಕ್ಕ ಒಂದು ಆರ್ನಮೆಂಟ್ಸ್ ಅದನ್ನು ಮಾಡಿದ್ದೀವಿ. ಆ ಖುಷಿನೂ ನಮಗಿದೆ. ಬಟ್ ಈ ಥರ ಮಾಡಿದಾಗ ನಮಗಲ್ಲಿ ಒಂದು ಪ್ರೋತ್ಸಾಹ, ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ, ನಾವು ಕಲಿಬೇಕು ಅಂತ ಅನಿಸ್ತಿದೆ. ಸೊ ನಾವು ತುಂಬಾ ಕಲ್ತಿದ್ದೀವಿ. ಸೊ ಹೇಳಿದ್ನಲ್ಲ, ಪೂರ್ತಿಯಾಗಿ ನಾವು ಕಲಿಯೋಕ್ಕಾಗದೇ ಇದ್ರೂ ಬಟ್ ನಾವು ಇಲ್ಲಿ ಏನು ಆರ್ಟಿಸ್ಟ್ ಅವರ ಜೀವನವನ್ನು ಅಂದರೆ ಅವ್ರ ಜೀವನ ಯಾವ ಥರ ಇದೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಸೊ ಅವರು ಇದರಲ್ಲಿ ಎಷ್ಟೋ ಜನ ಅವಾರ್ಡ್ ತೊಗೊಂಡಿರೋರು ಇದ್ದಾರೆ. ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ಹೋಗಿ ಅವ್ರ ಹತ್ರ ಕಲಿಬಹುದು. ಒಟ್ಟಾರೆ ಇತಿಹಾಸ ಪುಟದಲ್ಲಿ ತನ್ನದೇ ಆದ ಸ್ಥಾನವನ್ನ ಗಿಟ್ಟಿಸಿಕೊಂಡಿರುವ ಬಿದ್ರಿ ಕಲೆ ಇಂದಿಗೂ ದೇಶ ವಿದೇಶಗಳಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಐತಿಹಾಸಿಕ ಹಾಗೂ ಕಲಾತ್ಮಕವಾದ ಮಹತ್ವವನ್ನ ಹೊಂದಿದ್ದು, ಇದನ್ನ ಮತ್ತಷ್ಟು ಅಭಿವೃದ್ಧಿಪಡಿಸುವತ್ತ ಸರ್ಕಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಬೇಕಾಗಿದೆ. ಅಯ್ಯೋ, ಇದೇನಪ್ಪ, ಈ ಜನಗಳು ಇಷ್ಟು ಫೋಟೋ ತಗೋತಾರೆ, ನಂಗಂತೂ ಸಾಕಾಗ್ ಹೋಗಿದೆ ಅಂತ ಮುಖ ಮಾಡ್ಕೊಂಡಿರೋ ಶ್ವಾನ. ಆಗಲ್ಲ ರೀ, ನೀವ್ ಕೇಳ್ದಂಗೆಲ್ಲ ಪೋಸ್ ಕೊಡಕ್ ಆಗಲ್ಲ, ಮುಖ ಸಿಂಡಿಸ್ಕೊಂಡು ಕೂತಿರೋ ಈ ಬೆಕ್ಕು. ಯಾರ್ ಏನೇ ಹೇಳಿದ್ರು ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅಂತ ಪೋಸ್ ಕೊಡ್ತಿರೋ ಪಕ್ಷಿಗಳು. ನೋಡಿ ಸ್ವಾಮಿ, ನಾವಿರೋದು ಹೀಗೆ, ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ಸ್ವಾಮಿ ನೋಡಿ ಸ್ವಾಮಿ, ನೋಡಿ ಸ್ವಾಮಿ. ಎಸ್, ಹೀಗೆ ಪ್ರಾಣಿಗಳು ಯದ್ವಾ ತದ್ವಾ ಫೋಟೋಗೆ ಪೋಸ್ ಕೊಡ್ತಿರೋ ದೃಶ್ಯವೆಲ್ಲ ಕಂಡು ಬಂದಿದ್ದು ನಗರದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನಡೀತಿರೋ ಬೆಂಗಳೂರು ಪೆಟ್ ಶೋನಲ್ಲಿ. 4ನೇ ಇಂಟರ್ನ್ಯಾಷನಲ್ ಪೆಟ್ ಶೋ ನಡೀತಾ ಇದ್ದು, ಇನ್ನು ಈ ಶೋನಲ್ಲಿ ಬೆಕ್ಕು, ಮೊಲ, ಪಕ್ಷಿ ಸೇರಿದಂತೆ ನಾಯಿಗಳು ಭಾಗವಹಿಸಿದ್ವು. ಇನ್ನು ಸಿಲಿಕಾನ್ ಸಿಟಿ ಮಂದಿ ತಮ್ಮ ಫೇವರೆಟ್ ಪೆಟ್ ಅನ್ನ ತಂದು ಪೋಸ್ ಕೊಟ್ರು. ಮೊದಲಿಂದನೂ ಆ ಪ್ಯಾಷನ್ ಇತ್ತು ತುಂಬ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಒಂದು ಸಿನಿಮಾ ನೋಡಿ ಟಾಮ್ ಹ್ಯಾಂಕ್ಸ್ ಹತ್ರ ಇರುತ್ತೆ ನಾಯಿ, ಅವಾಗಿಂದ ಅದನ್ನು ತಗೊಳ್ಬೇಕು ಅಂತ ಮನಸ್ಸಲ್ಲಿತ್ತು. ಸೊ ಬಂದ ಅವನು. ಇನ್ನು ಈ ಬಾರಿಯ ಪೆಟ್ ಶೋನ ಮೇನ್ ಅಟ್ರಾಕ್ಷನ್ ಅಂದ್ರೆ ಸತೀಶ್ ಅನ್ನೋರ ಕೊರಿಯನ್ ಮಾಸ್ಟಿಫ್ ಹಾಗೂ ಅಲಸ್ಕಾನ್ ಮೌಲಮಂಟ್ ಎಂಬ ಶ್ವಾನಗಳು. ಬರೋಬ್ಬರಿ 8 ಕೋಟಿ ಮೊತ್ತದ ಡಾಗ್ಗಳಿದಾಗಿದ್ದು ಪೆಟ್ ಶೋನ ಶೋ ಸ್ಟಾಪರ್ಸ್ ಆಗಿದ್ವು. ಶೋನಲ್ಲಿ ನೆರೆದಿದ್ದವರೆಲ್ಲರ ಚಿತ್ತ ಈ ಶ್ವಾನಗಳ ಮೇಲೆ ಇತ್ತು. ಇದರಲ್ಲಿ ಕೊರಿಯನ್ ಮ್ಯಾಸ್ಟಿಫ್ ಇದೆ, ಅಲಸ್ಕನ್ ಮ್ಯಾಲಮೂಟ್ ಅಂತ. ಇದು ಈ ಸಲ ಹೊಸದಾಗಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು 8 crores ಡಾಗ್. ಇದು ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳನ್ನ ಹೇಗೆ ತರಬೇತಿ ನೀಡಬೇಕು, ಅವುಗಳ ಆರೋಗ್ಯ, ವರ್ತನೆ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಒಟ್ನಲ್ಲಿ ಸಿಟಿ ಮಂದಿ ವೀಕೆಂಡ್ ಅನ್ನ ಪೆಟ್ ಶೋನಲ್ಲಿ ಭಾಗಿಯಾಗಿ ತಮ್ಮ ಸಾಕು ಪ್ರಾಣಿಗಳೊಂದಿಗೆ ಸಖತ್ ಎಂಜಾಯ್ ಮಾಡಿದ್ರು. ಪ್ರಿಯ ವೀಕ್ಷಕರೇ, ನಮ್ಮ ಬೆಂಗಳೂರಿನಲ್ಲಿ ನಡೆದ ಇನ್ನಷ್ಟು ಮತ್ತಷ್ಟು ಕಲರ್ಫುಲ್ ಕಾರ್ಯಕ್ರಮಗಳ ಝಲಕ್ ನಿಮ್ಗಾಗಿ ಕಾದಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬನ್ನಿ. ಸಿಲಿಕಾನ್ ಸಿಟಿ ದಿನ ಕಳೆದಂತೆ ಸಾಂಸ್ಕೃತಿಕ ನಗರವಾಗ್ತಿದೆ. ಇಲ್ಲಿ ಕೇವಲ ಶಾಸ್ತ್ರೀಯ ನೃತ್ಯಗಳೇ ಅಲ್ಲ, ಇತ್ತೀಚಿನ ಟ್ರೆಂಡ್ಗೆ ತಕ್ಕಂತೆ ಪಾಶ್ಚಾತ್ಯ ನೃತ್ಯಗಳು ಪ್ರದರ್ಶನಗೊಳ್ತಿವೆ. ಆ ತರಹದ್ದೇ ಒಂದು ಡ್ಯಾನ್ಸ್ ಶೋ ಕಲಾಪ್ರೇಮಿಗಳ ಎದೆಬಡಿತ ಹೆಚ್ಚಿಸಿತು. ಇನ್ನು ಚಿತ್ರಕಲಾ ಪರಿಷತ್ತಿನಲ್ಲಿ ಒಂದಿಡೀ ವಾರ ನಡೆದ ಕಲರ್ಫುಲ್ ವಸ್ತ್ರ ಮೇಳ ಮುಕ್ತಾಯಗೊಳ್ತು. ಬೆಂಗಳೂರಿನ ಸ್ವಚ್ಛತೆಗೆ ಆದ್ಯತೆ ಕೊಡ್ತಿರೋ ಬಿಬಿಎಂಪಿ ವಾಹನ ಸಂದಣಿ ಹೆಚ್ಚಿರುವ ವೇಳೆ ಸ್ವಚ್ಛತೆಗಾಗಿ ಯಾಂತ್ರಿಕ ಕಸಗುಡಿಸುವ ಯಂತ್ರಗಳನ್ನು ಲೋಕಾರ್ಪಣೆಗೊಳಿಸಿತು. ಅರಮನೆ ರಸ್ತೆಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಮಕ್ಕಳ ವಿಶೇಷ ಬೇಸಿಗೆ ಶಿಬಿರಕ್ಕೆ ಸಾಕ್ಷಿಯಾಯಿತು. ಬಿ-ಬಾಯಿಂಗ್ ಡ್ಯಾನ್ಸ್, ಎಸ್,
ಈ ಡಾನ್ಸ್ ಯುವಕರ ಎದೆಬಡಿತ, ಕಣ್ಣು ಕೋರೈಸುವಂತ ಲೈಟಿಂಗ್, ಹುಚ್ಚೆದ್ದು ಕುಣಿಸುವ ಮ್ಯೂಸಿಕ್. ಇಂಡಿಯಾಸ್ ಬೆಸ್ಟ್ ಬಿ ಬಾಯ್ಸ್ ಡಾನ್ಸ್ಗೆ ಕೋರಮಂಗಲದ ಸೈಂಟ್ ಜಾನ್ಸ್ ಆಡಿಟೋರಿಯಂ ಸಾಕ್ಷಿಯಾಯಿತು. ರೆಡ್ ಬುಲ್ ಸಂಸ್ಥೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಬಿಬಾಯಿಂಗ್ ಡಾನ್ಸ್ ಸ್ಪರ್ಧೆಯಲ್ಲಿ 16 ಜೋಡಿಗಳು ತಮ್ಮ ಟ್ಯಾಲೆಂಟ್ ತೋರಿಸಿದ್ರು. ಬಿಬಾಯಿಂಗ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಟ್ರೀಟ್ ಡಾನ್ಸಿಂಗ್, ನೃತ್ಯದ ಜೊತೆಗೆ ಸ್ಟಂಟ್ಗಳು ಸೇರ್ಕೊಂಡ್ರೆ ಮುಗಿತು ಕತೆ. ಇಲ್ಲಾಗಿದ್ದು ಅದೇ ನೋಡಿ. ಸೇಂಟ್ ಜಾನ್ಸ್ ಆಡಿಟೋರಿಯಂನಲ್ಲಿ ನಡೆದ ರೆಡ್ ಬುಲ್ ಬಿಸಿ ಬಾಯ್ಸ್ನಲ್ಲಿ ಯುವಕ ಯುವತಿಯರು ಮಸ್ತ್ ಮಜಾ ಮಾಡಿದ್ರು. We're happy to have the BC1 finals in Bangalore. For the past 2 years it was in Mumbai. So this year's in Bangalore, and being part of the Bangalore scene, we're really happy about it. So ಬೆಂಗಳೂರು, ಮುಂಬೈ, ದೆಹಲಿ, ಕೋಲ್ಕತ್ತಾಗಳಲ್ಲಿ ನಡೆದ ವಿವಿಧ ಹಂತದ ಸ್ಪರ್ಧೆಯಲ್ಲಿ ವಿಜೇತರಾದ 16 ಮಂದಿ ನೃತ್ಯಪಟುಗಳ ಮಧ್ಯೆ ಫೈನಲ್ ಸ್ಪರ್ಧೆ ನಡೆಯಿತು. ತೀರ್ಪುಗಾರರು ಹಾಕಿದ ಸಂಗೀತಕ್ಕೆ ಬಿ ಬಾಯ್ಸ್ ಸ್ಟೆಪ್ ಹಾಕಿ ನೆರೆದಿದ್ದವರನ್ನ ಮನರಂಜಿಸಿದ್ರು. ಈ ಸ್ಪರ್ಧೆಯಲ್ಲಿ ವಿಜೇತ ನೃತ್ಯಪಟು ನವೆಂಬರ್ನಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆಯುವ ವಿಶ್ವ ಬಿಬಾಯಿಂಗ್ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ. ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆಯಾಗಿದ್ದ ವಸ್ತ್ರಮೇಳಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಫ್ಯಾಷನ್ ಪ್ರಿಯರಿಗಾಗಿ ರಾಜಸ್ಥಾನಿ ಶೈಲಿಯ ತರಹವಾರಿ ಜುಮ್ಕಿಗಳು, ಸರಗಳು ಒಳಗೊಂಡಂತೆ ದೇಸಿ ಆಭರಣಗಳು ಹೆಂಗಳೆಯರನ್ನ ಸೆಳೀತಾ ಇದ್ವು. ಇನ್ನು ಒಳಗ್ ಹೋಗ್ತಾ ಇದ್ದಂತೆ ಬೇರೆ ಬೇರೆ ರಾಜ್ಯಗಳ ವಿಶೇಷ ಎನಿಸುವಂತಹ ದಿರಿಸುಗಳು ಕೈಗೆಟುಕುವ ಬೆಲೆಯಲ್ಲಿ ಜನರನ್ನ ವಸ್ತ್ರಮೇಳದಲ್ಲಿ ಆಕರ್ಷಿಸಿದ್ವು. ಮೇಳದಲ್ಲಿ ಅಂತಿಮ ದಿನದವರೆಗೆ ಗ್ರಾಹಕರು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಬೆಂಗಳೂರಿನಲ್ಲಿ ಬೆಳಿಗ್ಗೆಯೆಲ್ಲ ಬಿರು ಬಿಸಿಲಿದ್ರೆ ಸಂಜೆ ವೇಳೆಗೆ ಧೋ ಅಂತ ಮಳೆ ಸುರಿತಾ ಇದೆ. ಅಂತಹ ಎರಡೂ ವಾತಾವರಣಕ್ಕೆ ಹೊಂದಿಕೆಯಾಗುವಂತಹ ಅಂತಹ ಕಾಟನ್ ವಸ್ತ್ರಗಳನ್ನ ಜನರು ಮುಗಿಬಿದ್ದು ಖರೀದಿಸಿದ್ರು. ಕೋಲ್ಕತ್ತಾ ರೇಷ್ಮೆ, ಬೆಂಗಾಲಿ ಕಾಟನ್ ಸೀರೆ, ಪಂಜಾಬ್ನ ಫುಲ್ಕಾರಿ ಡಿಸೈನ್, ಕಾಂತಾ ವರ್ಕ್ ವಸ್ತುಗಳು, ಮಧ್ಯಪ್ರದೇಶದ ಚಂದೇರಿ ಸೀರೆ ಒಳಗೊಂಡಂತೆ ಕಾಟನ್ ಹಲವು ಬಗೆಯ ವಸ್ತುಗಳಿಗೆ ಇಂದು ಫುಲ್ ಡಿಮ್ಯಾಂಡ್. ಇದು ನಮ್ಮದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಇವಾಗ ಬರ್ತಿರೋದು. ತುಂಬ ಚೆನ್ನಾಗಿದೆ. ಪೇಂಟಿಂಗ್ಸು ಮತ್ತು ಸ್ಯಾರೀಸು, ಕುರ್ತಾಸ್ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಬ್ಯಾಗ್ ಶಾಪಿಗೆ ಬಂದಿದ್ವಿ, ಬ್ಯಾಗು ಕೂಡ ತೊಗೊತಿದ್ದೀವಿ. ಇದರೊಂದಿಗೆ ಒರಿಸ್ಸಾದ ಪಟಚಿತ್ರ, ಮಧುಬನಿ ಪೇಂಟಿಂಗ್ಸ್, ಕಾಶ್ಮೀರಿ ಶಾಲು, ರಾಜಸ್ಥಾನಿ ಬ್ಯಾಗ್ಗಳು ಎಲ್ಲ ವಯಸ್ಸಿನ ಜನರನ್ನ ಆಕರ್ಷಿಸಿದ್ವು. ದೇಶದ ವಿವಿಧ ಪ್ರದೇಶಗಳ ಪ್ರಸಿದ್ಧ ವಸ್ತುಗಳು ಕೈಗೆಟುಕುವ ಬೆಲೆಯಲ್ಲಿ ಜನರಿಗೆ ಸಿಕ್ಕಿದ್ವು. ಇದರೊಂದಿಗೆ ಮೆಟಲ್ ವಿಗ್ರಹ, ಅಲಂಕಾರಿಕ ವಸ್ತುಗಳ ಆಯಾ ಪ್ರದೇಶದ ಸಾಂಸ್ಕೃತಿಕ ದ್ಯೋತಕವಾಗಿ ಮಾರಾಟವಾದವು. ಎತ್ನಿಕ್ ಟ್ರೆಡಿಷ್ನಲ್ ಎಲ್ಲ ಚೆನ್ನಾಗಿದೆ. ಮತ್ತು ನಮಗೆ ನಾರ್ತ್ ಕಡೆ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿ ತನಕ ಬರ್ತಿದ್ದಾರೆ ಎಕ್ಸಿಬಿಷನ್ ಮಾಡೋಕ್ಕೆ, ಇಲ್ಲಿಂದ ತೊಗೋಬೋದು ನಾವು. ಜನರ ಆಯ್ಕೆಗೆ ತಕ್ಕಂತೆ ಹಲವು ಮಳಿಗೆಗಳಲ್ಲಿ ವಸ್ತ್ರಗಳು, ಅಲಂಕಾರಿಕ ವಸ್ತುಗಳು, ಪೇಂಟಿಂಗ್ಗಳು ಒಂದೇ ಸೂರಿನಡಿ ಲಭ್ಯವಾಗಿದ್ದು ಭಿನ್ನ ಲೈಫ್ ಸ್ಟೈಲ್ ಜನರಿಗೆ ಮುದ ನೀಡಿತು. ಮಳೆಗಾಲ ಹಾಗೂ ಬೇಸಿಗೆಗಾಲದ ನಡುವೆ ದೇಶದ ವಿವಿಧೆಡೆಯಿಂದ ಬಂದಿರುವ ವಸ್ತ್ರ ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರ ಆಗಿದೆ. ಅದೇ ಖುಷಿಯಲ್ಲಿ ಅವರು ತಮ್ಮ ಊರುಗಳಿಗೆ ಹೊರಟಿದ್ದಾರೆ. ಹಾಗೆ ಮತ್ತೊಮ್ಮೆ ಬೆಂಗಳೂರಿಗೆ ಬರುವ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾರೆ. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಸುಶ್ರೇಖಾ, ಸುದ್ದಿ ಟಿವಿ, ಬೆಂಗಳೂರು. ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ಮತ್ತು ರಸ್ತೆಗಳ ವಿಭಜಕ ಪಾದಾಚಾರಿ ಮಾರ್ಗಗಳಲ್ಲಿ ಮಣ್ಣು ಮತ್ತು ಮರಳುಗಳಿಂದ ದಟ್ಟವಾದ ಧೂಳು ಉತ್ಪತ್ತಿ ಸಹಜವಾಗಿತ್ತು. ಇಂತಹ ಭಾಗಗಳಲ್ಲಿ ಪೌರ ಕಾರ್ಮಿಕರು ಸ್ವಚ್ಛ ಮಾಡೋದು ಕಷ್ಟ ಸಾಧ್ಯವಾಗಿತ್ತು. ಇದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗಿತ್ತು. ಇದೀಗ ಈ ಎಲ್ಲಾ ತೊಂದರೆಗಳಿಗೆ ಫುಲ್ ಸ್ಟಾಪ್ ಹಾಕೋಕೆ ಬಿಬಿಎಂಪಿ ಮುಂದಾಗಿದೆ. ಹೌದು, ವಾಹನ ದಟ್ಟಣೆ ಹೆಚ್ಚಾಗಿರುವ ಸ್ಥಳಗಳ ಸ್ವಚ್ಛತೆಗಾಗಿ ಯಾಂತ್ರಿಕ ಕಸಗುಡಿಸುವ ಯಂತ್ರಗಳನ್ನು ಉಪಯೋಗಿಸ್ತಾ ಇದೆ. ಹದಿಮೂರನೇ ಹಣಕಾಸು ಆಯೋಗದ ಅನುದಾನದಲ್ಲಿ 50 ಕೋಟಿ ರೂಪಾಯಿಗಳನ್ನ ಮೆಕ್ಯಾನಿಕಲ್ ಸ್ವೀಪಿಂಗ್ ಯಂತ್ರಗಳನ್ನು ಖರೀದಿಸೋಕೆ ಉದ್ದೇಶಿಸಲಾಗಿತ್ತು. ಅಂತೆಯೇ 8 ದೊಡ್ಡ ಮತ್ತು 8 ಚಿಕ್ಕ ಗಾತ್ರದ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷೀನ್ಗಳ ಖರೀದಿಗೆ ಸರ್ಕಾರ ಆದೇಶಿಸಿತ್ತು. ಅದರಂತೆ ಇದೀಗ ಬಿಬಿಎಂಪಿ ವಾಹನಗಳನ್ನು ಖರೀದಿಸಿದ್ದು ಈ ವಾರ 8 ದೊಡ್ಡ, 1 ದೊಡ್ಡ ಗಾತ್ರ ಯಾಂತ್ರಿಕ ಕಸಗುಡಿಸುವ ಯಂತ್ರಗಳನ್ನು ರೋಡಿಗೆ ಇಳಿಸಲಾಯಿತು.
ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಕೆಜೆ ಜಾರ್ಜ್ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷೀನ್ಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಟೆಂಡರ್ ಪಡೆದ ಟಿಪಿಎಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿಗಳು ಪ್ರಾತ್ಯಕ್ಷಿತೆ ಮೂಲಕ ಮಷೀನ್ಗಳ ಕಾರ್ಯವೈಖರಿಯನ್ನ ತೋರಿಸಿದ್ರೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ವೈಶಿಷ್ಟ್ಯಗಳನ್ನು ವಿವರಿಸಿದರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಮಾತನಾಡಿ, ಫ್ಲೈಓವರ್ ಮತ್ತು ಹೈಟೆನ್ಸ್ ಕಾರಿಡಾರ್ಗಳಲ್ಲಿ ಪೌರಕಾರ್ಮಿಕರು ಸ್ವಚ್ಛತೆ ಮಾಡೋಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಭಾಗಗಳ ಕ್ಲೀನಿಂಗ್ ಆಗಿ ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷೀನ್ಗಳನ್ನು ಬಳಸಲಾಗುತ್ತೆ ಅಂತ ಮಾಹಿತಿ ನೀಡಿದರು. ಏನಂದ್ರೆ ಎಲ್ಲಿಂದ ಬಿಟ್ಟರೆ ಔಟರ್ ರಿಂಗ್ ರೋಡು ಅಲ್ಲೆಲ್ಲ ಹೋಗಿ ನಾವು ಪೌರಕಾರ್ಮಿಕ ಗುಡಿಸಲಿಕ್ಕೆ ಆಗೋದಿಲ್ಲ. ಮತ್ತು ಫ್ಲೈಓವರ್ಸ್ ತಾವು ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಹೆಚ್ಚು ಟ್ರಾಫಿಕ್ ಇರ್ತದೆ, ಹೋಗಿ ಗುಡಿಸಲಿಕ್ಕೆ ಆಗೋದು. ಮತ್ತು ಸೈಡಲ್ಲಿ ಎಲ್ಲ ಮರಳುಗಳು ಸೇರ್ತದೆ. ಅಂಥ ಇದರಲ್ಲಿ ಎಲ್ಲ ಕಡೆನೂ ಈ ಮಿಷನ್ನು ನಾವು ಯೂಸ್ ಮಾಡ್ತೀವಿ. ಇನ್ನು ಈ ಮಷೀನ್ಗಳ ಕಾರ್ಯವೈಖರಿಯನ್ನ ನೋಡೋದಾದ್ರೆ ಪ್ರತಿದಿನ ರಾತ್ರಿ 10:30ರಿಂದ ಮರುದಿನ ಬೆಳಿಗ್ಗೆ 6 ಗಂಟೆಯವರೆಗೆ ಇವು ಕಾರ್ಯನಿರ್ವಹಿಸುತ್ತೆ. ದಿನವೊಂದಕ್ಕೆ 50 ಕಿಲೋಮೀಟರ್ಗಳಷ್ಟು ದೂರವನ್ನು ಸ್ವಚ್ಛಗೊಳಿಸಲಿದ್ದು, ಬಸವೇಶ್ವರ ವೃತ್ತದಿಂದ ಹೆಬ್ಬಾಳದವರೆಗೆ ಕಾರಿರೋಡ್, ಸರ್ಜಾಪುರ ರಸ್ತೆ ಸೇರಿದಂತೆ 12 ಹೈ ಡೆನ್ಸಿಟಿ ಕಾರಿಡಾರ್ಗಳಲ್ಲಿ ಇದು ಕೆಲಸ ಮಾಡುತ್ತೆ. ಬಸವೇಶ್ವರ ಸರ್ಕಲ್ ಇಂದ ಶುರು ಮಾಡಿ ಹೆಬ್ಬಾಳ್ ಫ್ಲೈಓವರ್ ವರ್ಕು, ಕಾರ್ಡ್ ರೋಡ್ ಇದೆ, ಸರ್ಜಾಪುರ ರೋಡ್ ಇದೆ. ಇಂಥ ರಸ್ತೆಗಳಲ್ಲಿ ಎಲ್ಲಿ ನಾವು ಹೈ ಡೆನ್ಸಿಟಿ ಕಾರಿಡಾರ್ಸ್ ಅಂದ್ಬಿಟ್ಟು 12 ರಸ್ತೆಗಳನ್ನು ಗುರುತಿಸಿದ್ದೇವೆ. ಇಂಥ ರಸ್ತೆಗಳಲ್ಲಿ ಕಸ ಗುಡಿಸೋದಕ್ಕೆ ಈ ಮೆಷಿನ್ಗಳನ್ನು ರಾತ್ರಿ 10:30, 11 ಗಂಟೆಗೆ ಶುರು ಆಗುತ್ತೆ. ಬೆಳಗ್ಗೆ 6 ಗಂಟೆವರೆಗೂ ಈ ಕಸ ಗುಡಿಸೋವಂಥ ಕೆಲಸ ಇದಾಗುತ್ತೆ. ಪ್ರತಿಯೊಂದು ಯಂತ್ರಕ್ಕೂ ಜಿಪಿಎಸ್ ಇದ್ದು ಎಲ್ಲಾ ವಲಯಗಳಲ್ಲಿ ನಿಯಂತ್ರಣ ವ್ಯವಸ್ಥೆ, ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿಯನ್ನ ನಿರ್ಮಿಸಲಾಗಿದೆ. ಸ್ವಚ್ಛಗೊಳಿಸಿದ ವಿಡಿಯೋ ಚಿತ್ರೀಕರಣ ಜೊತೆ ವರದಿಯನ್ನ ಸಂಬಂಧಿಸಿದ ಅಭಿಯಂತರರು ಪಾಲಿಕೆಗೆ ನೀಡಲಿದ್ದಾರೆ. ಸದ್ಯಕ್ಕೆ 9 ಮೆಕ್ಯಾನಿಕಲ್ ಸ್ವೀಪಿಂಗ್ ಮಷೀನ್ಗಳನ್ನು ಬಳಸಲಾಗ್ತಾ ಇದ್ದು, ಇವುಗಳ ಕಾರ್ಯವೈಖರಿ ಆಧರಿಸಿ ಮುಂದಿನ ದಿನಗಳಲ್ಲಿ ಇವುಗಳ ಪ್ರಮಾಣವನ್ನು ಹೆಚ್ಚಿಸುವ ಯೋಜನೆ ಇದೆ. ಒಟ್ಟಾರೆ ಪೌರಕಾರ್ಮಿಕರಿಗೆ ಹೆಚ್ಚುವರಿ ಹೊರೆಯನ್ನ ನೀಡದೆ ರಸ್ತೆಗಳ ಸ್ವಚ್ಛತೆಗೆ ಆಧುನಿಕತೆ ತಕ್ಕಂತೆ ಯಂತ್ರಗಳನ್ನು ಬಿಬಿಎಂಪಿ ಬಳಸುವುದಕ್ಕೆ ಮುಂದಾಗಿದ್ದು ಶ್ಲಾಘನೀಯ. ಫೋಟೋಗ್ರಫಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಎಲ್ಲ ಮಕ್ಕಳ ಕೈಯಲ್ಲೂ ಒಂದೊಂದು ಕ್ಯಾಮೆರಾ ಇತ್ತು. ನೋಡಿದ್ದೆಲ್ಲವೂ ಕ್ಲಿಕ್ಕಿಸಿ ಖುಷಿ ಪಡ್ತಾ ಇದ್ರು. ಜೊತೆಗೆ ಯಾವ ಆಂಗಲ್ನಲ್ಲಿ ಫ್ರೇಮ್ ಸೆಟ್ ಮಾಡಿದ್ರೆ, ಆಬ್ಜೆಕ್ಟ್ ಮೇಲೆ ಯಾವ ರೀತಿ ಬೆಳಕು ಬಿದ್ರೆ ಫೋಟೋ ಚೆನ್ನಾಗಿ ಬರಬಹುದು ಅಂತ ಕ್ರಿಯಾಶೀಲವಾಗಿ ಚಿಂತಿಸ್ತಾ ತಮ್ಮ ಬುದ್ಧಿಗೆ ಸಾಣಿ ಹಿಡಿಯೋ ದೃಶ್ಯಗಳು ಕಂಡು ಬಂದಿದ್ದು ಅರಮನೆ ರಸ್ತೆಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಏರ್ಪಡಿಸಿದ್ದ ಫೋಟೋಗ್ರಫಿ ಕಾರ್ಯಾಗಾರದಲ್ಲಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಮಕ್ಕಳಿಗಾಗಿ ಸಂಪೂರ್ಣ ಉಚಿತ ಕಾರ್ಯಾಗಾರ ನಡೆಸಲಾಯಿತು. 6ರಿಂದ 16 ವರ್ಷ ವಯಸ್ಸಿನ ಮಕ್ಕಳಿಗೆ ಇಲ್ಲಿ ಭಾಗವಹಿಸುವಿಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಕಾರ್ಯಾಗಾರದಲ್ಲಿ 25ಕ್ಕೂ ಹೆಚ್ಚು ಮಕ್ಕಳು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ಪಾಲ್ಗೊಂಡರು. So we started the summer workshop at the National Gallery of Modern Art for all school kids starting from the age range of 6 years to 16. So basically during the summer holidays there's a lot of constructive work, a lot of artwork that they can get engaged with. ಇದುವರೆಗೂ ವ್ಯಂಗ್ಯ ಚಿತ್ರ ಬಿಡಿಸುವಿಕೆ, ಪೇಪರ್ ಡಾಲ್ ಹಾಗೂ ಚಿತ್ರಕಲಾ ಕಾರ್ಯಾಗಾರ ನಡೆದಿದೆ. ಪ್ರತಿ ವಿಷಯಕ್ಕೂ 3 ದಿನ ತರಬೇತಿ ನೀಡಲಾಗ್ತಾ ಇದೆ. ಆರ್ಟ್ ಸ್ಕೂಲ್ನ ವಿದ್ಯಾರ್ಥಿಗಳು ಹಾಗೂ ಪರಿಣಿತರು ಮಕ್ಕಳಿಗೆ ಕಲಾ ಚಟುವಟಿಕೆಗಳನ್ನು ಹೇಳಿಕೊಡ್ತಾರೆ. ನನಗೆ ಫೋಟೋಗ್ರಫಿ ಭಾಳ ಇಷ್ಟ ಆಯಿತು. ಏಕೆಂದರೆ ನನಗೆ ಫೋಟೋ ತೊಗೊಳಕ್ಕೆ ಭಾಳ ಇಷ್ಟ ಐತೆ. ಆಮೇಲೆ ಪೇಪರ್ ಡಾಲ್ ಮೇಕಿಂಗ್ ಮತ್ತು ಕ್ಯಾರಿಕೇಚರು ಇಷ್ಟ ಆಯಿತು, ಬಟ್ ಅಷ್ಟು ಇಷ್ಟ ಆಗಿರಲಿಲ್ಲ. ಹೇಗೆ ಫೋಟೋ ತೆಗಿಬೇಕು, ಅದರ ರೂಲ್ಸ್ ಏನು, ಮತ್ತು ಹೊರಗೆ ಹೋಗಿ ನಾವು ಪ್ರಾಕ್ಟಿಕಲ್ ಇದು ಮಾಡಿದ್ವಿ. ಅಂದರೆ ನಮಗೊಂದು ವರ್ಡ್ ಕೊಡ್ತಿದ್ರು, ಅದರ ಬಗ್ಗೆ ಅದನ್ನು ರಿಲೇಟ್ ಆಗ್ತಿರೋ ಒಂದು ಇದನ್ನು ಮಾಡಬೇಕಿತ್ತು. ಸಪೋಸ್ ಫಾಲ್, ಅದಕ್ಕೆ ರಿಲೇಟ್ ಆಗಿದೆ ಒಂದು ಎಲೆ ಬೀಳ್ತಿರೋದು ಹಾಗೇನಾದ್ರು ಮಾಡಬೇಕಾಗಿತ್ತು. ಮಕ್ಕಳಲ್ಲಿನ ಕ್ರಿಯಾಶೀಲತೆಗೆ ಅವಕಾಶ ನೀಡುವ ನಿಟ್ಟಿನಲ್ಲಿ ನಡೀತಾ ಇರುವ ಕಾರ್ಯಾಗಾರದಲ್ಲಿ ಮತ್ತಷ್ಟು ಮಕ್ಕಳು ಭಾಗವಹಿಸಬೇಕು ಅನ್ನೋದು ಎನ್ಜಿಎಂಎ ಆಶಯ. ಎಸ್ ವೀಕ್ಷಕರೇ,
ಈ ವಾರ ನಡೆದ ಮತ್ತಷ್ಟು ಕಲರ್ಫುಲ್ ಈವೆಂಟ್ಗಳನ್ನು ನಿಮ್ಮ ಮುಂದೆ ರೀಕಾಲ್ ಮಾಡ್ತೀವಿ ಒಂದು ಸಣ್ಣ ಬ್ರೇಕ್ನ ಬಳಿಕ. ವೀಕ್ಷಕರೇ, ನಮ್ಮ ಸಿಲಿಕಾನ್ ಸಿಟಿಯ ಕಾಲೇಜೊಂದರ ಬುದ್ಧಿವಂತ ವಿದ್ಯಾರ್ಥಿಗಳು ಗಾಳಿ ಮತ್ತು ಸೋಲಾರ್ ಪವರ್ನಿಂದ ಚಲಿಸಬಲ್ಲ ಕಾರೊಂದನ್ನು ಕಂಡುಹಿಡಿದಿದ್ದಾರೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ 3 ದಿನಗಳ ಸಿರಿಧಾನ್ಯ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಇನ್ನು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಕಲಾವಿದರೊಬ್ಬರು ಸಾಂಪ್ರದಾಯಿಕ ಕಲೆ ವುಡ್ ಬ್ಲ್ಯಾಕ್ ಪ್ರಿಂಟ್ಸ್ ಪ್ರದರ್ಶನ ಆಯೋಜನೆಯಾಗಿತ್ತು. ಹೇಗಿತ್ತು ಆ ಸಂಭ್ರಮ ನೋಡ್ಕೊಂಡು ಬನ್ನಿ. ಎಸ್, ಹೀಗೆ ಸರಾಗವಾಗಿ ಚಲಿಸ್ತಾ ಇರುವ ಈ ಕಾರಿಗೆ ಪೆಟ್ರೋಲ್ ಬೇಡ, ಡೀಸೆಲ್ ಕೂಡ ಬೇಡ. ಹಾಗಾದ್ರೆ ಇದು ಎಲೆಕ್ಟ್ರಾನಿಕ್ ಕಾರೇ ಇರಬೇಕು ಅಂತೀರಾ? ಅದು ಕೂಡ ಅಲ್ಲ. ಮತ್ ಹೇಗ್ರಿ ಓಡುತ್ತೆ ಅಂತ ಪ್ರಶ್ನೆ ಮಾಡ್ತಿದ್ದೀರಾ? ಅದೇ ಕಣ್ರಿ ಈ ಕಾರ್ನ ಸ್ಪೆಷಾಲಿಟಿ. ಈ ಕಾರಿಗೆ ಜಸ್ಟ್ ಗಾಳಿ ಮತ್ತು ಬಿಸಿಲಿದ್ರೆ ಸಾಕು, ಸರಾಗವಾಗಿ ಎಲ್ಲಿಗೆ ಬೇಕಾದ್ರೂ ಈ ಕಾರಿನ ಮೂಲಕ ಪ್ರಯಾಣಿಸಬಹುದು. ಹೌದ್ರಿ, ಇದರೊಂದಿಗೆ ಗಾಳಿ ಮತ್ತು ಸೋಲಾರ್ ಎನರ್ಜಿ ಮೂಲಕವೇ ಓಡುವಂತಹ ವಿಶೇಷ ಕಾರೊಂದನ್ನ ನಮ್ಮ ಸಿಲಿಕಾನ್ ಸಿಟಿಯ ವಿದ್ಯಾರ್ಥಿಗಳು ಕಂಡುಹಿಡಿದಿದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿನ ರಾಘವಹಳ್ಳಿಯ KSIT ವಿದ್ಯಾರ್ಥಿಗಳೇ ಈ ವಿಶೇಷವಾದ ಕಾರಿನ ಕರ್ತೃಗಳು. ಫುಲ್ ಎಲೆಕ್ಟ್ರಿಕ್ ವೆಹಿಕಲ್, ಸೋಲಾರ್, ವಿಂಡ್ ಆ್ಯಂಡ್ ರೀಜನರೇಟಿವ್ ಬ್ರೇಕಿಂಗ್ ಯೂಸ್ ಮಾಡೋದ್ರಿಂದ ನಾವು ರೇಂಜ್ನ ಯೂಸ್ ಮಾಡ್ಬೋದು, ಇನ್ಕ್ರೀಸ್ ಮಾಡ್ಬೋದು ಎಲೆಕ್ಟ್ರಿಕ್ ವೆಹಿಕಲ್ಸ್ನ. ನಮ್ಗೆ ಗೊತ್ತಿರ್ಬೋದು, ನಮಗೆ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ರೇಂಜ್ ಇರಲ್ಲ, ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಚಾರ್ಜ್ ಮಾಡೋಕ್ಕೆ 6 hours ಬೇಕು, 7 hours ಬೇಕು. ಅದನ್ನು ಓವರ್ಕಮ್ ಮಾಡೋಕ್ಕೆ ತುಂಬ ಕಾಸ್ಟ್ಲಿ, ಮಿಡಲ್ ಕ್ಲಾಸ್ ಪೀಪಲ್ ಕ್ಯಾನಾಟ್ ಬೈ ಇಟ್. ಅದನ್ನ ಓವರ್ಕಮ್ ಮಾಡೋಕ್ಕೆ ನಾವು ಏನು ಮಾಡಿದ್ವಿ, ಲೈಟ್ ವೇಟ್ ಸಿಸ್ಟಮ್ ಮಾಡಿದ್ವಿ ಫಸ್ಟು. ಸೊ ಮೋರ್ ಎವರ್ ಏನಂತ ಅಂದರೆ ಸೋಲಾರ್ ಎನರ್ಜಿ ಮತ್ತು ವಿಂಡ್ ಎನರ್ಜಿ. ಸೋಲಾರ್ ಎನರ್ಜಿನ ಮತ್ತು ವಿಂಡ್ ಎನರ್ಜಿನ ಪ್ರತಿಯೊಂದು ಈ 2 ಸೋರ್ಸಸ್ನ ಯೂಸ್ ಮಾಡಿಕೊಂಡು ನಾವೊಂದು ಕಾರ್ನ ಏನು ಪ್ರೊಡ್ಯೂಸ್ ಮಾಡಿದ್ದೀವಲ್ಲ, ಅದು ತುಂಬ ಯೂಸ್ಫುಲ್ಲಾಗಿ ಸೊಸೈಟಿಗೆ ಯೂಸ್ ಆಗುವಂಥ ಒಂದು ರೀಸನ್ ಇದೆ. ಇನ್ನು ಕಾಲೇಜ್ನಲ್ಲಿ ಪ್ರತಿ ವರ್ಷದಂತೆ ವಿಭಿನ್ನವಾದ ಪ್ರಾಜೆಕ್ಟ್ ವರ್ಕ್ ಒಂದನ್ನ ಮಾಡಬೇಕಾಗಿರುತ್ತೆ. ಈ ವೇಳೆ 5 ಜನ ಉತ್ಸಾಹಿ ಯುವಕರು ಒಟ್ಟಾಗಿ ವಿಭಿನ್ನವಾದ ಪ್ರಾಜೆಕ್ಟ್ ಒಂದನ್ನ ರೆಡಿ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಈ ಸಮಯದಲ್ಲಿ ಹೊಳೆದಿದ್ದೆ ಈ ವಿಂಡ್ ಕಾರ್. ಇನ್ನು ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರ್ತಾ ಇದೆ. ಹೀಗಾಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಪರಿಹಾರೋಪಾಯವಾಗಬಲ್ಲಂತಹ ಈ ಕಾರನ್ನ ಈ ವಿದ್ಯಾರ್ಥಿಗಳು ರೆಡಿ ಮಾಡಿದ್ದಾರೆ. ಸದ್ಯ ಈ ಕಾರನ್ನ ಸುಲಭವಾಗಿ ಆಸ್ಪತ್ರೆಗಳಲ್ಲಿ ಮತ್ತಿತರ ಸ್ಥಳಗಳಲ್ಲಿ ಬಳಸಬಹುದು. ಈ ವೆಹಿಕಲ್ ಸ್ಪೆಷಾಲಿಟೀಸ್, ಈಗೆಲ್ಲ ವೆಹಿಕಲ್ಗಳೆಲ್ಲ ಈ ಡೀಸೆಲ್ಲು ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ತಾ ಇರೋದ್ರಿಂದ ಲಾಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ಸು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಈಗ ಅದಕ್ಕೆ ಆಲ್ಟರ್ನೇಟ್ ರಿಸೋರ್ಸಸ್ ಅಂದರೆ ಸನ್, ವಿಂಡ್ ಪವರ್ ಆ್ಯಂಡ್ ಟೈಡಲ್ ಪವರ್, ಈ ಥರದ್ದೆಲ್ಲ ಯೂಸ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸದ್ಯ ವಿದ್ಯಾರ್ಥಿಗಳ ಪ್ರಯೋಗ ಸಂಪೂರ್ಣ ನಗರವೇ ಅವರತ್ತ ತಿರುಗಿ ನೋಡುವಂತೆ ಮಾಡಿದೆ. ಈ ವಿದ್ಯಾರ್ಥಿಗಳ ಹೊಸ ಪ್ರಯೋಗವನ್ನೇ ಇನ್ನಷ್ಟು ಅಭಿವೃದ್ಧಿಗೊಳಿಸಿದ್ರೆ ಉತ್ತಮ ಕಾರಂತೂ ಆಗಬಲ್ಲದು. ಒಂದ್ ಕಡೆ ಬಾಯಲ್ಲಿ ನೀರುಳಿಸುವ ಉಪ್ಪಿನಕಾಯಿ, ರೋಟಿ ಹಾಗೂ ಚಟ್ನಿಗಳು, ಮತ್ತೊಂದ್ ಕಡೆ ರಾಗಿ, ನವಣೆ, ಜೋಳ ಮುಂತಾದ ಸಿರಿಧಾನ್ಯಗಳು, ಇನ್ನು ಕಣ್ಣು ಹಾಯಿಸಿದಷ್ಟು ದೂರ ಕಾಣುವ ನೈಸರ್ಗಿಕ ಪದಾರ್ಥಗಳು. ಹೌದು, ಇದೆಲ್ಲ ಕಂಡು ಬಂದಿದ್ದು ನಗರದ ಸಸ್ಯಕಾಶಿ ಲಾಲ್ಬಾಗ್ ಮರಿಗೌಡ ಸ್ಮಾರಕ ಭವನದಲ್ಲಿ. ಮೂರು ದಿನಗಳ ಈ ಉತ್ಸವವನ್ನ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಉದ್ಘಾಟಿಸಿದ್ರು. ಉತ್ಸವದಲ್ಲಿ ನೈಸರ್ಗಿಕ ಸಾವಯವ ಕೃಷಿ ಉತ್ಪನ್ನ, ಸಾವಯವ ಆಹಾರ, ಪರಿಸರ ಸ್ನೇಹಿ ಉತ್ಪನ್ನಗಳು, ಗ್ಲುಟನ್ ಮುಕ್ತ ಉತ್ಪನ್ನಗಳು, ಕಾಡುಚೇನು, ಎಣ್ಣೆ, ಸಾವಯವ ಬೆಲ್ಲ, ಸಕ್ಕರೆ, ತಾಳೆ ಸಕ್ಕರೆ, ಟೀ, ಕಾಫಿ, ಮಸಾಲೆ ಪದಾರ್ಥಗಳು, ಸಿಹಿ ತಿನಿಸುಗಳು ಸೇರಿದಂತೆ ಸೌಂದರ್ಯ ವರ್ಧಕಗಳನ್ನು ಕಾಣಬಹುದು. ಸಿರಿಧಾನ್ಯದ ಈ ಉತ್ಸವವನ್ನು ಕಳೆದ 5 ವರ್ಷದಿಂದ ನಾವು ಗ್ರಾಮೀಣ ಕುಟುಂಬ ಸಂಸ್ಥೆ ವತಿಯಿಂದ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ಸಿರಿಧಾನ್ಯಗಳ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಎಲ್ರಿಗೂ ಇಂಟ್ರೆಸ್ಟು ಆಗಿದೆ, ತುಂಬ ಬಳಸ್ತಾನೂ ಇದ್ದೀವಿ. ಇಂಥ ಟೈಮಲ್ಲಿ ಈ ಸಿರಿಧಾನ್ಯ ಮೇಳ ಎಲ್ರಿಗೂ ಜಾಗೃತಿ ಜೊತೆಗೆ ಎಷ್ಟು ವೆರೈಟೀಸ್ ಇದೆ ಇದರಲ್ಲಿ, ಸ್ನ್ಯಾಕ್ಸಿಂದ ಹಿಡಿದು ಡೈಲಿ ಫುಡ್ಡು, ಮೀಲಿಂದ ಹಿಡಿದು ಹಾಗೆ ಬ್ಯೂಟಿ ಪ್ರಾಡಕ್ಟ್ಸು ಎಲ್ಲ ಇಲ್ಲಿದೆ. ಇನ್ನು ಉತ್ಸವದಲ್ಲಿ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ಸಿರಿಧಾನ್ಯ ದೊರೆಯಲಿವೆ. ಮಿಶ್ರ ಧಾನ್ಯಗಳ ಪ್ಯಾಕಿಂಗ್ ವ್ಯವಸ್ಥೆಯ ಜೊತೆಗೆ ಕಾಟನ್ ಬ್ಯಾಗ್ ಹಾಗೂ ಸಿರಿಧಾನ್ಯ ಅಡುಗೆ ಪುಸ್ತಕವನ್ನು ಉಚಿತವಾಗಿ ಗ್ರಾಹಕರಿಗೆ ನೀಡ್ತಾ ಇರೋದು ಉತ್ಸವದ ವಿಶೇಷಗಳಲ್ಲೊಂದು. ಪಾರ್ಕಿಂಗ್, ಕ್ರೆಡಿಟ್ ಡೆಬಿಟ್ ಕಾರ್ಡ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ವೆಂಕಟಪ್ಪ ಆರ್ಟ್ ಗ್ಯಾಲರಿ, ಇದು ಕಲಾವಿದರ ಕಲಾಲೋಕ. ಇಲ್ಲಿ ದಿನವೂ ಒಂದೊಂದು ಕಲಾ ಪ್ರದರ್ಶನ ನಡೀತಾನೆ ಇರುತ್ತೆ. ಇವತ್ತು ಕಲಾವಿದ ಸಮೀರ್ ರಾವ್ ಅವರ ಏಕವ್ಯಕ್ತಿ ಕಲಾ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದಲೂ ಇದಕ್ಕೆ ಪ್ರೋತ್ಸಾಹ ಸಿಕ್ಕಿದೆ. ವುಡ್ಕಟ್ ಅಂದರೆ ಇದು ಮರದ ಹಲಿಗೆ ಇರುತ್ತಲ್ಲ,
ಆ ಹಲಗೆ ಮೇಲೆ ಕಾರ್ವಿಂಗ್ ಮಾಡಿಬಿಟ್ಟು ಡ್ರಾಯಿಂಗ್ ಮಾಡಿ ಅದನ್ನು ಕಾರ್ವಿಂಗ್ ಮಾಡಿ ಯಾವ ಏರಿಯಾ ವೈಟ್ ಇರುತ್ತೋ ಆ ಏರಿಯಾ ಮಾತ್ರ ಕಾರ್ವಿಂಗ್ ಮಾಡಬೇಕು. ಆ ಕಾರ್ವಿಂಗ್ ಮಾಡಿ ಆಮೇಲೆ ಅದ್ರ ಮೇಲೆ ಒಂದು ಪೇಪರ್ ಇಟ್ಬಿಟ್ಟು ಇಂಕ್ ರೋಲ್ ಮಾಡಿಬಿಟ್ಟು ಅದನ್ನ ತೆಗೆಯೋದು. ಸೊ ಇದು ಟ್ರೆಡಿಷ್ನಲ್ ಪ್ರಿಂಟ್ ಮೇಕಿಂಗ್ ಪ್ರೋಸೆಸ್ ಇದು. ಸೊ ಮುಂಚೆ ಅಂದರೆ 15th ಸೆಂಚುರಿ 16th ಸೆಂಚುರಿಯಿಂದ ಶುರುವಾಗಿದೆ ಇದು. ಅಂದರೆ ಅರ್ಲಿಯರ್ ಇವಾಗ ನಾವು ಡಿಜಿಟಲ್ ಪ್ರಿಂಟು ಅದು ಇದು ಏನು ಮಾಡ್ತಾಯಿದ್ದೀವಿ, ಅದಕ್ಕಿಂತ ಮುಂಚೆ ಡಿಜಿಟಲ್ ಪ್ರಿಂಟ್ಗಿಂತ ಮುಂಚೆ ಲಿಥೋಗ್ರಾಫ್ಗಿಂತ ಮುಂಚೆ ವುಡ್ಕಟ್ ಇರ್ತಾಯಿತ್ತು. ಸೊ ಆ ಕಾರಣ ಇದು ತುಂಬ ಹಳೇ ಪ್ರೋಸೆಸ್ ಇದು. ಮರದ ಹಲಗೆಯ ಮೇಲೆ ಚಿತ್ರವನ್ನ ರೂಪಿಸಿದ ನಂತರ ಚಿತ್ರದಲ್ಲಿ ಬಿಂಬಿತವಾದ ಬೆಳಕಿನ ಭಾಗವನ್ನ ಮಾತ್ರ ಕೆತ್ತನೆ ಮಾಡಲಾಗುತ್ತೆ. ಮರವನ್ನ ಉದ್ದವಾಗಿ ಸೀಳಲಾದ ಹಲಗೆಯಿಂದ ಮುದ್ರಿತವಾದ ಕಲೆಯನ್ನ ವುಡ್ ಕಟ್ ಅಂತಾರೆ. ಈ ಕಲೆಗಳು ಸಾಂಪ್ರದಾಯಿಕವಾಗಿದ್ದು ಕಲಾಪ್ರಿಯರನ್ನ ಸೆಳೀತಾ ಇದೆ. ನೋಡಿದ್ರಲ್ಲ, ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಅಪ್. ಮುಂದಿನ ವಾರ ಇನ್ನಷ್ಟು ಭಿನ್ನ ವಿಭಿನ್ನ ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.